ನೋಡಿ ಫ್ರೆಂಡ್ಸ್, ನಮ್ಮ ಹಳ್ಳಿಯ ಒಂದು ಹೊಲ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ನೋಡಿ ಫ್ರೆಂಡ್ಸ್, ಹುಣ್ಣಿಮೆ ಇರೋದ್ರಿಂದ ನಾವು ನಮ್ಮ ಮನೆ ದೇವರ ಒಂದು ದರ್ಶನ ಬಂದಿದ್ದೀವಿ. ಇವತ್ತಿನ ಒಂದು ಈ ದರ್ಶನದಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದನ್ನು ನಾನು ಎಲ್ಲವನ್ನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಆ ಕಡೆ ನೋಡ್ತೀನಿ. ಇವತ್ತು ನಮ್ಮ ಮನೆ ದೇವರಾದ ಮಾಲತೇಶ ದೇವಸ್ಥಾನ ಅಂದರೆ ದೇವ್ರ ಗುಡ್ಡಕ್ಕೆ ಬಂದಿದ್ದೀವಿ. ತುಂಬ ರಶ್ ಇರುತ್ತೆ ನೋಡಿ. ಸಾಕಷ್ಟು ಜನ ಬೆಳಗ್ಗೆನೇ ಇಷ್ಟೊಂದು ರಶ್ ಇದೆ. ಇನ್ನು ಮೇಲ್ಗಡೆ ಎಲ್ಲ ತುಂಬ ಅಂದರೆ ಗುಡ್ಡ ಅಂದರೆ ಮೇಲಕ್ಕೆ ಹೋಗ್ಬೇಕು, ತುಂಬ ರಶ್ ಇದೆ. ಬನ್ನಿ ಫ್ರೆಂಡ್ಸ್, ಹಂಗಾರ ನೋಡ್ಕೊಂಬರೋಣ. ನನ್ನ ಮೊದಲನೇ ಯೂಟ್ಯೂಬ್ ಹಣವನ್ನು ನಾನು ನಮ್ಮ ಮನೆ ದೇವರಾದ ಮಾಲತೇಶ ದೇವಸ್ಥಾನಕ್ಕೆ ಅನ್ನಪ್ರಸಾದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ನನ್ನ ಜೀವನ ಮತ್ತು ಪುನರ್ಜನ್ಮ ಸಿಕ್ಕಿದೆ ಇವನ ಒಂದು ಆಶೀರ್ವಾದದಿಂದ. ದೇವರ ಆಶೀರ್ವಾದದಿಂದ ದೇವರ ದರ್ಶನ ಪಡ್ಕೊಂಡು ಇವಾಗ ಕುದುರೆ ಕುಣಿತಂತ ಗೋರಪ್ಪಜ್ಜರಿಗೆ ನಾನು ಕುದುರೆ ಮಂಡಕ್ಕಿನ ಹಾಕ್ತಾ ಇದ್ದೀನಿ. ಹಾಗೆಯೇ ಅವರು ನಮಗೆ ಹಣೆಗೆ ಭಂಡಾರವನ್ನು ಹಚ್ತಾರೆ. ಆ ಭಂಡಾರದಿಂದ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಈ ಒಂದು ದೃಶ್ಯವನ್ನು ನೋಡಿಬಿಟ್ರೆ ನಿಜವಾಗ್ಲೂ ತುಂಬ ಧರೆಗಿಳಿದ ಬಂದ ಶಿವನ ಒಂದು ಗೆಜ್ಜೆ ಕುಣಿತಾನೆ ಅಂತಲೇ ಹೇಳ್ಬೋದು. ಅಷ್ಟೊಂದು ರೋಮಾಂಚನಕಾರಿಯಾಗಿರ್ತದೆ. सब सरे आंटी ಇಲ್ಲಿ ನಾನು ಮತ್ತು ನಮ್ಮ ಮನೆಯವರು ಡ್ಯೂಟಿಗೆ ಚಾಕರಿಯನ್ನು ಮಾಡ್ತಾ ಇದ್ದೀವಿ. ನೋಡಿ ಎಷ್ಟೊಂದು ಭಕ್ತ ಸಾಗರ ತುಂಬಿದೆ ಅಂತ ಹೇಳಿ. ಇದು ಮೇಲ್ಗಡೆ ಹೋಗೋರಿಗೆ ದೇವರ ಒಂದು ದರ್ಶನ ಪಡಲಿಕ್ಕೆ ಮೇಲ್ಗಡೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಜನ ಕೆಳಗಡೆನೆ ಚಾಕರಿಯನ್ನು ಮಾಡ್ತಾರೆ. ಅಂದರೆ ಕೈಕೋಲು ದ್ಯೂಟಿಗೆಯನ್ನು ಬೆಳಗೋದು, ಗೆಜ್ಜೆ ಕುಣಿತ ಕುಣಿಯೋದು. ನಮ್ಮ ಮನೆಯವರು ಕೂಡ ಕುದುರೆಕಾರರಾಗಿದ್ದಾರೆ. ಅವರು ಕೂಡ ಒಂದು ಸೇವೆಯನ್ನು ಮಾಡಲಿಕ್ಕೆ ಗೆಜ್ಜೆಯನ್ನು ಕಟ್ಕೊಳ್ತಾ ಇದ್ದಾರೆ ಕಾಲಿಗೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ನೋಡಬೇಕಾದ್ರೆ ಪ್ರತಿ ರವಿವಾರ, ಗುರುವಾರ, ಹುಣ್ಣಿಮೆ ದಿನದಂದು ಸಾಕಷ್ಟು 7 ಕೋಟಿ ಜನ ಭಕ್ತ ಸಾಗರ ಒಂದು ದೇವರು ಇದು. ಅಂದರೆ ನೀವು ಕೇಳಿರ್ಬೋದು ಮೈಲಾರಲಿಂಗೇಶ್ವರ ಜಾತ್ರೆ ಅಂತಂದು ಹೇಳಿ. ಆ ಜಾತ್ರೆಗೆ 7 ಕೋಟಿ ಜನರು ಕೂಡಿರ್ತಾರೆ. ಇದು ರಾಣೆಬೆನ್ನೂರು ತಾಲೂಕು ದೇವರಗುಡ್ಡ ಕ್ಷೇತ್ರದ ಮಾಲತೇಶ ದೇವಸ್ಥಾನ. ಮೈಲಾರಲಿಂಗೇಶ್ವರ ದೇವಸ್ಥಾನ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಮೈಲಾರದಲ್ಲಿ ಬರುತ್ತೆ. ಇಲ್ಲಿ ಕೂಡ ಹುಣ್ಣಿಮೆಗೆ 2 ಕಡೆನೂ ಭಕ್ತರು ಹೋಗ್ತಾ ಇರ್ತಾರೆ.
ಇದೇನು ಅಂತಿದ್ದೀರಾ ಫ್ರೆಂಡ್ಸು, ಇದು ಕುದುರೆಕಾರ ಕುಣಿತ ಅಂದರೆ ಗೊರವೈರ ಆಡುವಂತಹ ಒಂದು ಕುಣಿತ ಇದು. ಅವರ ಒಂದು ಏನಂತ ಹೇಳಿದೆ ಅಂದರೆ, ಈ ಚಾಕರಿ ಮಾಡುವಾಗ ನಿಜವಾಗ್ಲೂ ಅವ್ರಿಗೆ ಒಂದು ದೇವರ ಶಕ್ತಿನೇ ಇರುತ್ತದೆ ನೋಡಿ. ಕೈಗೆಲ್ಲ ಒಂದು ಚಾಟಿ ಏಟನ್ನು ಹೊಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಒಂದಿಷ್ಟು ನೋವು ಆಗೋದಿಲ್ಲ, ಯಾವುದೇ ರೀತಿಯ ತೊಂದರೆನೂ ಕೂಡ ಆಗೋದಿಲ್ಲ. ಅವ್ರಿಗೆ ಆ ಚಾಕರಿಯನ್ನು ಮಾಡುವಾಗ ಮತ್ತಷ್ಟು ಹುಮ್ಮಸ್ಸು ಬರ್ತದೆ. ಹಾಗಾಗಿ ಈ ಒಂದು ಕುದುರೆ ಕುಣಿತನ ಅವರ ಒಂದು ದೇವರಿಗೆ ಸೇವೆಯನ್ನು ಮಾಡೋದು ನೋಡಿ. ಎಷ್ಟೊಂದು ಭಕ್ತರು ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮಾರುತೇಶ್ವರ ಸ್ವಾಮಿ ದೇವಸ್ಥಾನ, ನಮ್ಮ ಮನೆಯವರು ಕೂಡ ಇಲ್ಲಿ ಚಾಕರಿಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೋ ಒಂಥರ ಹುಮ್ಮಸ್ಸು ಅನಿಸುತ್ತೆ ಮಾಡೋಕ್ಕೆ. ಅಂದರೆ ಏನೋ ಮೈ ಮೇಲೆ ದೇವರು ಬಂದಿರೋ ಥರ ಒಂಥರ ಫೀಲಿಂಗು, ಆ ಒಂದು ದೇವರನ್ನೇ ತಮ್ಮ ಮೈಯೊಳಗೆ ಇದನ್ನು ಮಾಡ್ಕೊಂಡಿರ್ತಾರೋ ಅನ್ನೋ ಒಂದು ಶಕ್ತಿ ಈ ಕುದುರೆ ಕುಣಿತದಲ್ಲಿ ಕಂಡು ಬರ್ತಾ ಇದೆ. ಇದನ್ನೆಲ್ಲ ನೋಡಿಬಿಟ್ರೆ ನಾವೇ ಪುಣ್ಯರಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನಮ್ಮ ಹಳ್ಳಿಯ ಒಂದು ಹೊಲ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ. ಇವಾಗ ತಾನೇ ಒಂದು ದೇವರ ದರ್ಶನ ತಗೊಂಡು ಇಲ್ಲಿ ಒಂದು ಗಿಡದ ಹತ್ತಿರ ನೆರಳಿಗೋಸ್ಕರ ಬಂದ್ವಿ. ರೇಷ್ಮೆ ಹೊಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಹಾಗಾಗಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ. ನಿನ್ನೆ ಕೂಡ ಮಳೆ ಬಂತು, ಹಾಗಾಗಿ ಎಲ್ಲ ಹೊಲನೂ ಕೂಡ ತುಂಬ ಒಂದು ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಈ ಪ್ರಕೃತಿಯನ್ನು ನೋಡಲಿಕ್ಕೆ ತುಂಬ ಚೆಂದ ಅಂತಲ್ವಾ ನೋಡಿ. ಪೂರ್ತಿ ರೇಷ್ಮೆ ಹೊಲ ಇದು, ನಮ್ದಲ್ಲಪ್ಪ ಮತ್ತು ಬೇರೆಯವ್ರದ್ದು. ಇಲ್ಲಿ ಗಿಡ ಇತ್ತು, ಸ್ವಲ್ಪ ಬಿಸಿಲು ಹತ್ತಿರೋದ್ರಿಂದ, ಬಿಸಿಲಿನ ತಾಪ ಜಾಸ್ತಿ ಇರೋದ್ರಿಂದ ನೆರಳಿಗೆ ಸ್ವಲ್ಪ ಕೂತ್ಕೊಂಡಿದ್ವಿ. ಹಾಗಾಗಿ ಹೊಲ ಚೆನ್ನಾಗಿ ಕಾಣ್ತು, ವಿಡಿಯೋ ಮಾಡಿದ್ದೀನಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.